ಹಾಯ್ ಎಂ ಅಂಬಿಕಾ. ಇವತ್ ನಾವು 2023 ಜೀನಿಯಸ್ ಎಕ್ಸಾಮ್ದು ಓಲ್ಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಬ್ರಿ. ಫಸ್ಟ್ ಕ್ವಶನ್ ನೋಡ್ರಿ, ಕೆಳಗಿನವುಗಳಲ್ಲಿ 6935 ಯಾವುದಕ್ಕೆ ಸಮವಾಗಿರುತ್ತದೆ ಅಂತ ಕೇಳಾರ. ಅವ್ರ ಏನ್ ಕೊಟ್ಟಾರ, 6935 ವಿಸ್ತರಿಸಿ ಕೊಟ್ಟಾರ. ಓಕೆನಾ, ನಾವೇನ್ ಮಾಡಬ್ರಿ ಇವಾಗ 6935 ಸ್ಥಾನ ಬೆಲೆ ಬರ್ಕೊಳಂಬ್ರಿ. 5 ಯಾವ ಸ್ಥಾನದಲ್ಲಿ ಐತೆ, 5 ಬಿಡಿ ಸ್ಥಾನದಲ್ಲಿ ಐತಿ. ಹೆಂಗ್ ಬರ್ಕೋಬೇಕು ಇದನ್ನ, 5 × 1 ಅಂತ ಬರ್ಕೋಬಹುದು. ನೆಕ್ಸ್ಟ್ 3 ಎಲ್ಲಿ ಐತೆ, 3 10 ಸ್ಥಾನದಲ್ಲಿ ಐತೆ, 3 × 10. ನೆಕ್ಸ್ಟ್ ನೋಡ್ರಿ 9 ಬಂದ್ಬಿಟ್ಟು 100 ಸ್ಥಾನದಲ್ಲಿ ಐತೆ, 9 × 100. 6 ಬಂದ್ಬಿಟ್ಟು 1000 ಸ್ಥಾನದಲ್ಲಿ ಐತೆ, 6 × 1000. ಇವಾಗ ಎಷ್ಟಾಯ್ತು ಅಂತಂದ್ರೆ 5 × 1 ಅಂದ್ರೆ 5 ಆಯ್ತು, 3 × 10 30, 9 × 100 ಅಂದ್ರೆ 900, 6 × 1000 ಅಂದ್ರೆ 6000 ಆಯ್ತು. ಇವಾಗ ಏನ್ ಬರ್ಬೇಕು, ನಾವು ಇದನ್ನ ಸಾಮಾನ್ಯ ರೂಪದಲ್ಲಿ ಬರ್ಕೊಳಂಬ್ರಿ. ಫಸ್ಟ್ ಏನ್ ಬರುತ್ತಾ, 6000 ಬರುತ್ತಾ, 6000 ಪ್ಲಸ್, ಇಲ್ಲ ನಾವ್ ಯಾವ ತರ ಬರ್ಕೋಬಹುದಂದ್ರೆ, ಇಲ್ಲಿ 6 ಮುಂದೆ ಎಷ್ಟು ಸಂಖ್ಯೆ ಇದಾವ, 3 ಸಂಖ್ಯೆ ಇದಾವಲ್ಲ, ನಾವಿಲ್ಲಿ 6 ಬರ್ದು ಮುಂದೆ 3 zeros ಹಾಕ್ಬೋದು. ನೆಕ್ಸ್ಟ್ 9 ಅಂದ್ರೆ 900 ಸ್ಥಾನದಲ್ಲಿ ಐತಲ್ಲ, 9 ಬರೆದು ಮುಂದೆ 2 0 ಹಾಕ್ರಿ. ನೆಕ್ಸ್ಟ್ ಪ್ಲಸ್ 3 ಮುಂದೆ 1 ಸಂಖ್ಯೆ ಐತೆ, 3 0 ಪ್ಲಸ್ 5 ಅಂದ್ರೆ ಬಿಡಿ ಜಾಗ. 3 ಮುಂದೆ 5 ಮುಂದೆ ಯಾವ್ದೇ ತರದ್ದು ಸಂಖ್ಯೆ ಇಲ್ಲ, ಅದಕ್ಕೆ 5 ಬರ್ಕೋರಿ. ಇವಾಗ 6935 ಸಮವಾಗಿರೋದು ಯಾವ್ದು, 6000 ಪ್ಲಸ್ 900 ಪ್ಲಸ್ 30 ಪ್ಲಸ್ 5 ಮಾಡಿದ್ರೆ ಎಷ್ಟು ಬರುತ್ತೆ ನಮ್ಗಿದು, 6935. ಅಂದ್ರೆ ಆಪ್ಷನ್ ಏನಾಗುತ್ತೆ ಇಲ್ಲಿ, ಆಪ್ಷನ್ ಸಿ. ನೆಕ್ಸ್ಟ್ ನೋಡ್ರಿ, ನಾವು ಇಲ್ಲಿ ನಮ್ ಸಂಸ್ಥೆ ಕಡೆಯಿಂದ ಜೀನಿಯಸ್ ಅವಾರ್ಡ್ ಅಂತ ಹೇಳಿ ಒಂದು ಎಕ್ಸಾಮ್ ನ ಕಂಡಕ್ಟ್ ಮಾಡ್ಕೊಳಕತ್ತೀವಿ. ಇಲ್ಲಿ ನಿಮ್ಮಲ್ಲಿ ಯಾರಾದ್ರೂ 4th ಸ್ಟ್ಯಾಂಡರ್ಡ್ ಮಕ್ಳಿದ್ರೆ ನಮ್ಮ ಕೋಚಿಂಗ್ ಬಂದ್ ಕಾಂಟ್ಯಾಕ್ಟ್ ಮಾಡಿ ನಿಮ್ ಮಗುವಿಂದ ಹೆಸರು ರಿಜಿಸ್ಟರ್ ಮಾಡ್ರಿ. ಆ ಮಗು ಏನಾದ್ರೂ ಪಾಸ್ ಆದ್ರೆ ಆಲ್ಮೋಸ್ಟ್ ಅಲ್ಲಿ 50ಕ್ಕೆ ಇಲ್ಲಿ 48 49 ಯಾವ್ಯಾವ 20 ಹುಡುಗರಿಗೆ ನಾವೇನ್ ಮಾಡ್ತೀವಿ, ಫ್ರೀ ಎಜುಕೇಶನ್ ಕೊಡ್ತೀವಿ. ಫಸ್ಟ್ ಪ್ರೈಸ್ ಏನೈತಂದ್ರೆ ಫ್ರೀ ಎಜುಕೇಶನ್ ಕೊಟ್ಟು, ಮತ್ತೆ ನಾವು ಫಸ್ಟ್ ಬಹುಮಾನ ಏನಿಟ್ಟಿವಿ ಅಂದ್ರೆ 10,001 ರೂಪಾಯಿ, ಸೆಕೆಂಡ್ ಬಂದ್ಬಿಟ್ಟು 7,501 ರೂಪಾಯಿ, ಮೂರನೇ ಬಹುಮಾನ 5,001, ನಾಲ್ಕನೇ ಬಹುಮಾನ 2,501 ಮತ್ತು 5ನೇ ಬಹುಮಾನ 1,001 ಐತೆ. ನಿಮ್ ಮನ್ಯಾಗ ಯಾರಾದ್ರೂ 4th ಸ್ಟ್ಯಾಂಡರ್ಡ್ ಮಕ್ಳಿದ್ರೆ ಬೇಗ ರಿಜಿಸ್ಟರ್ ಮಾಡ್ರಿ. ಎಂಟ್ರಿ ಫೀಸ್ ಬಂದ್ಬಿಟ್ಟು 200 ರೂಪಾಯಿ ಐತೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್, 1938 ಯಾವ ಸಂಖ್ಯೆಯು ಹೆಚ್ಚಿನ ಸ್ಥಾನ ಮೌಲ್ಯವನ್ನು ಹೊಂದಿದೆ ಅಂತ ಕೇಳಾರ. ಇಲ್ಲಿ ಏನ್ ಬರ್ಕೋಬೇಕಂದ್ರೆ, ನಾವು ಫಸ್ಟ್ ಇದ್ರದ್ದು ಸ್ಥಾನ ಬೆಲೆ ಗೊತ್ತಿರ್ಬೇಕು ನಮ್ಗ. 1938 ಹೆಚ್ಚಿನ ಸ್ಥಾನ ಮೌಲ್ಯ ಹೊಂದಿರುವ ಸಂಖ್ಯೆ ಯಾವುದು ಅಂದಾಗ 8 ನೋಡ್ರಿ, 8 ಎಲ್ಲ ಇದೆ, 8 ಬಿಡಿ ಜಾಗದಲ್ಲಿ ಐತೆ, ಅಂದ್ರೆ 8 ಬರುತ್ತಾ. 3 ಯಾವ ಜಾಗದಲ್ಲಿ ಐತೆ, 10 ಸ್ಥಾನದಲ್ಲಿ ಐತೆ, ಅಂದ್ರೆ 3 ಏನಾಗುತ್ತೆ ಇಲ್ಲಿ 30 ಆಗುತ್ತಾ. 9 ಬಂದ್ಬಿಟ್ಟು 100 ಸ್ಥಾನದಲ್ಲಿ ಐತೆ, 9 ಏನಾಗುತ್ತೆ ಇಲ್ಲಿ 900 ಆಗುತ್ತಾ. 1 ಬಂದ್ಬಿಟ್ಟು 1000 ಸ್ಥಾನದಲ್ಲಿ ಐತೆ, 1 ಏನಾಗುತ್ತಾ ಇಲ್ಲಿ 1000 ಆಗುತ್ತಾ. ಅವರು ನೀವು ಕ್ವಶನ್ ಕನ್ಫ್ಯೂಸ್ ಮಾಡ್ಕೊಂಡು ಅತಿ ಹೆಚ್ಚು ಮೌಲ್ಯ ಹೊಂದಿರುವ ಸಂಖ್ಯೆ ಅಂತ ಹೇಳಿ ಮತ್ತೆ 9 ಹಾಕ್ಬಾರ್ದು. ಅವ್ರೇನ್ ಕೇಳಾರ, ಅತಿ ಹೆಚ್ಚು ಸ್ಥಾನ ಮೌಲ್ಯ ಹೊಂದಿರುವುದು ಅಂತ ಕೇಳಾರ. 8ರ ಸ್ಥಾನ ಬಂದ್ಬಿಟ್ಟು 8, 3ರ ಸ್ಥಾನ 30, 9ರ ಸ್ಥಾನ ಬಂದ್ಬಿಟ್ಟು 900, 1ರ ಸ್ಥಾನ ಎಷ್ಟೈತೆ 1000 ಐತೆ. ಅದಕ್ಕೆ ಅತಿ ಹೆಚ್ಚು ಸ್ಥಾನ ಮೌಲ್ಯ ಹೊಂದಿರುವ ಸಂಖ್ಯೆ ಬಂದ್ಬಿಟ್ಟು 1, ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 10ರ ಸ್ಥಾನವು ಸಮ ಸಂಖ್ಯೆಯಾಗಿದ್ದು ಮತ್ತು ಬಿಡಿ ಸ್ಥಾನವು ಬೆಸ ಸಂಖ್ಯೆಯಾಗಿರುವ ದೊಡ್ಡದಾದ 2 ಅಂಕಿಯ ಸಂಖ್ಯೆ ಯಾವುದು ಅಂತ ಕೇಳಾರ. ಈ ಕ್ವಶನ್ ಮಾಡ್ಬೇಕಾದ್ರೆ ಫಸ್ಟ್ ನಮ್ಗೆ ಸಮ ಸಂಖ್ಯೆ ಅಂದ್ರೆ ಏನು ಮತ್ತು ಬೆಸ ಸಂಖ್ಯೆ ಅಂದ್ರೆ ಏನಂತ ಗೊತ್ತಿರಬೇಕು. ಸಮ ಸಂಖ್ಯೆ ಅಂದ್ರೆ ಯಾವ ಒಂದು ಸಂಖ್ಯೆಯು 2ರಿಂದ ಸಂಪೂರ್ಣವಾಗಿ ಭಾಗ ಹೋಗುತ್ತಾ ಅಂತ ಸಂಖ್ಯೆಗಳಿಗೆ ನಾವು ಸಮ ಸಂಖ್ಯೆ ಅಂತೀವಿ. ಬೆಸ ಸಂಖ್ಯೆ ಅಂದ್ರೆ ಯಾವ ಒಂದು ಸಂಖ್ಯೆ 2ರಿಂದ ಭಾಗ ಹೋಗಲ್ಲ. ಎಕ್ಸಾಂಪಲ್ ತೋರಿಸ್ತೀನಿ ನೋಡ್ರಿ ನಾನು ನಿಮ್ಗಿಲ್ಲಿ. ಫಸ್ಟ್ ಸಮ ಸಂಖ್ಯೆ ಯಾವ್ಯಾವ ಅಂದ್ರೆ 2, 4, 6, 8 ಇವು ಸಮ ಸಂಖ್ಯೆ. ಯಾವ ಸಂಖ್ಯೆಯು 2ರಿಂದ ಸಂಪೂರ್ಣವಾಗಿ ಭಾಗ ಹೋಗುತ್ತಾ ಅವೆಲ್ಲನೂ ಸಮ ಸಂಖ್ಯೆ. ಬೆಸ ಸಂಖ್ಯೆ ಯಾವ್ಯಾವ ಅಂದ್ರೆ 1, 3, 5, 7, 9 ಇವು ಬೆಸ ಸಂಖ್ಯೆಗಳು. ಯಾವ 2ರಿಂದ ಭಾಗ ಹೋಗಲ್ಲ ಅವಕ್ಕೆ ನಾವು ಬೆಸ ಸಂಖ್ಯೆ ಅಂತೀವಿ. ಅವ್ರೇನ್ ಕೇಳಾರಿಲ್ಲಿ, 10ರ ಸ್ಥಾನದಲ್ಲಿ ಸಮ ಸಂಖ್ಯೆ ಇರುತ್ತಾ, ಬಿಡಿ ಸ್ಥಾನದಲ್ಲಿ ಬೆಸ ಸಂಖ್ಯೆ ಇರುತ್ತಾ ಅಂತ ಕೇಳಾರ. ಅಂತದ್ದು 2 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಅಂತ ಕೇಳಾರ. ಸಮ ಸಂಖ್ಯೆಯಲ್ಲಿ ದೊಡ್ಡದ ಅಂಕಿ ಯಾವ್ದಪ್ಪ ಇಲ್ಲಿ 8, ಅದ ಎಲ್ಲಿ ಬರ್ಕೋರಿ, 10ರ ಸ್ಥಾನದಲ್ಲಿ ಬರ್ಕೋರಿ. ಬೆಸ ಸಂಖ್ಯೆಯಲ್ಲಿ ದೊಡ್ಡದು ಬಂದ್ಬಿಟ್ಟು 9, ಅದನ್ನ ಬಿಡಿ ಜಾಗದಲ್ಲಿ ಬರ್ಕೋರಿ. ಇವಾಗ ಏನಾಯ್ತು,
10ರ ಸ್ಥಾನ ಸಮ ಸಂಖ್ಯೆ ಮತ್ತು ಬಿಡಿ ಸ್ಥಾನ ಬೆಸ ಸಂಖ್ಯೆ ಇರುವ 2 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಬಂದ್ಬಿಟ್ಟು ಎಷ್ಟು ಬಂತು ನಮ್ಗೆ ಇಲ್ಲಿ 89 ಅಂದ್ರೆ 89 ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಸರಿಯಾದದನ್ನು ಆರಿಸಿ ಅಂತ ಕೇಳಿ ಇಲ್ಲಿ ಏನ್ ಮಾಡ್ಯಾರ ಚಿಹ್ನೆಗಳು ಕೊಟ್ಟಿರ್ತಾರ. ಫಸ್ಟ್ ನಮ್ಗೆ ಇಲ್ಲಿ ಚಿಹ್ನೆ ಗೊತ್ತಿರ್ಬೇಕು, ಸಮ ಸಂಖ್ಯೆ ಚಿಹ್ನೆ ಹೆಂಗಿರುತ್ತಾ, ದೊಡ್ಡದು ಚಿಹ್ನೆ ಹೆಂಗಿರುತ್ತಾ ಮತ್ತೆ ಚಿಕ್ಕ ಚಿಹ್ನೆ ಹೆಂಗಿರುತ್ತ ಅಂತ ಹೇಳಿ. ಇಲ್ಲಿ ನೋಡ್ರಿ, ಫಸ್ಟ್ ಸಮ ಚಿಹ್ನೆ ಯಾವ ತರ ಅಂದ್ರೆ ಎರಡೂ ಕಡೆ ಈಕ್ವಲ್ ನಂಬರ್ ಇದ್ರೆ ಅವಾಗ ನಾವಿಲ್ಲಿ ಸಮ ಚಿಹ್ನೆ ಹಾಕ್ಬೇಕು. ಎಕ್ಸಾಂಪಲ್ ಇಲ್ಲಿ ಒಂದೈತೆ ಇಲ್ಲಿ ಒಂದೈತೆ ಅಂದಾಗ ಇಲ್ಲಿ ಏನ್ ಹಾಕೋಬೇಕು, ನಾವು ಇಲ್ಲಿ ಸಮ ಚಿಹ್ನೆ ಹಾಕೋಬೇಕು. ನೆಕ್ಸ್ಟ್ ನೋಡ್ರಿ, ಇಲ್ಲಿ 1 ಕೊಟ್ಟರ ಇಲ್ಲಿ 2 ಕೊಟ್ಟರ, ಇದರಲ್ಲಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದಾಗ ಇವೆರಡರಲ್ಲಿ ಯಾವ್ದು ದೊಡ್ಡ ಸಂಖ್ಯೆ ಐತೆ 2 ಐತಲ್ಲ, ಆ ಕಡೆ ಏನಿರ್ಬೇಕು ಬಾಯಿ ಓಪನ್ ಇರ್ಬೇಕು. ಈ ತರ ಮೌತ್ ಓಪನ್ ಇದ್ದದ್ ಏನ್ ಹಾಕ್ಬೇಕು, ದೊಡ್ಡ ಸಂಖ್ಯೆ ಕಡೆ ಹಾಕ್ಬೇಕು. ಅವಾಗ ಏನಾಗುತ್ತಾ ಇದು ಕರೆಕ್ಟ್ ಆಗುತ್ತಾ. ಆಪ್ಷನ್ಸ್ ನೋಡ್ರಿ, ಇಲ್ಲಿ 319 ಅಂತ ಹೇಳಿ ಇಲ್ಲಿ ಯಾವ ಚಿಹ್ನೆ ಕೊಟ್ಟಾರ, ದೊಡ್ಡ ಚಿಹ್ನೆ ಕೊಟ್ಟಾರ. ಓಕೆನಾ, ಏನಾಗುತ್ತೆ ಇಲ್ಲಿ ಈಕ್ವಲ್ ಬರ್ಬೇಕು, ಅದಕ್ಕೆ ಆಪ್ಷನ್ ಎ ಆಗಲ್ಲ. ಆಪ್ಷನ್ ಬಿ ಕೂಡ ನಾನು ಇವಾಗ ಹೇಳಿದೆ, ಇವೆರಡರಲ್ಲಿ ಯಾವ್ದು ದೊಡ್ಡದಿರುತ್ತೋ ಆ ಕಡೆ ಏನಿರ್ಬೇಕು ಈ ತರ ಬಾಯಿ ಓಪನ್ ಅಂದ್ರೆ ಎಲ್ ಶೇಪ್ ಅಲ್ಲಿ ಇರ್ಬೇಕು ಅಂತ. ಇಲ್ಲಿ ನೋಡ್ರಿ, ದೊಡ್ಡ ಸಂಖ್ಯೆ ಬಂದ್ಬಿಟ್ಟು 273, ಬಟ್ ಅವ್ರ ಏನ್ ಮಾಡ್ಯಾರ 271 ಹಾಕ್ಯಾರ, ಇದು ಕೂಡ ಅಲ್ಲ. ಆಪ್ಷನ್ ಸಿ ನೋಡ್ರಿ, 375 ಲೆಸ್ ದನ್ ಅಂದ್ರೆ ಕಡಿಮೆ ಚಿಹ್ನೆ 389 ಅಂತ ಕೊಟ್ರ, ಏನಾಗತ್ತಿಲ್ಲ ಆಪ್ಷನ್ ಸಿ ಆಗುತ್ತಾ. ಇದು ಕೂಡ ಅಲ್ಲಿ ಅಷ್ಟೇ, ಇದು ಈ ಕಡೆ ಆಗ್ಬೇಕಾಗಿತ್ತು, ಈ ಕಡೆ ಹಾಕ್ಯಾರ, ಅದಕ್ಕೆ ಆಪ್ಷನ್ ಡಿ ಕೂಡ ಬರಲ್ಲ. ಆಪ್ಷನ್ ಏನಾಗುತ್ತೆ ಇಲ್ಲಿ ಆಪ್ಷನ್ ಸಿ 375 ಏನಾಗೈತೆ 389ಕ್ಕಿಂತ ಚಿಕ್ಕದೈತೆ. ಇವೆರಡರಲ್ಲಿ ಯಾವ್ದು ದೊಡ್ಡ ಚಿಹ್ನೆ ಇರುತ್ತೋ ಅದಕ್ಕೆ ಏನಿರ್ಬೇಕು ಈ ತರ ಬಾಯಿ ಓಪನ್ ಇರ್ಬೇಕು, ಅಂದ್ರೆ ಆಪ್ಷನ್ ಸಿ ಇಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕೆಳಗಿನ ಸಂಖ್ಯೆಗಳನ್ನು ಆರೋಹಣ ಕ್ರಮದಲ್ಲಿ ಜೋಡಿಸಿದರೆ ಯಾವ ಸಂಖ್ಯೆಯು 3ನೇ ಸ್ಥಾನದಲ್ಲಿ ಬರುತ್ತದೆ ಅಂತೇಳಿ ಇಲ್ಲೊಂದು ಕೆಲವೊಂದು ನಂಬರ್ಸ್ ಕೊಟ್ಟಾರೆ. ಈ ನಂಬರ್ಸ್ ನ ಏನ್ ಮಾಡ್ಬೇಕು, ನಾವು ಆರೋಹಣದಲ್ಲಿ ಬರಿಬೇಕು. ಆರೋಹಣ ಅಂದ್ರೆ ಏರಿಕೆ ಕ್ರಮ. ಏರಿಕೆ ಕ್ರಮದಲ್ಲಿ ಯಾವ ತರ ಬರಿಬೇಕಂದ್ರೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಬರೆಯೋದಕ್ಕೆ ಏನಂತೀವಿ ನಾವು ಏರಿಕೆ ಕ್ರಮ ಅಥವಾ ಆರೋಹಣ ಅಂತೀವಿ. ಎಕ್ಸಾಂಪಲ್ ಸ್ಟೆಪ್ಸ್ ತಗೋರಿ ನೀವು. ಈ ಸ್ಟೆಪ್ಸ್ ಹತ್ಬೇಕಾದ್ರೆ ಯಾವ ತರ ಹತ್ತೀವಿ ನಾವು ಯಾವಾಗ್ಲೂ, ಫಸ್ಟ್ 1ನೇ ಸ್ಟೆಪ್ ಆದ್ಮೇಲೆ 2, ಆಮೇಲೆ 3ನೇ ಸ್ಟೆಪ್, ಆಮೇಲೆ 4, ಆಮೇಲೆ 5, ಆಮೇಲೆ 6 ಸ್ಟೆಪ್ಸ್ ನ ಹತ್ತೋದ್ನ ನಾವು ಏರಿಕೆ ಕ್ರಮ ಅಂತಾನು ಕನ್ಸಿಡರ್ ಮಾಡ್ಕೋಬಹುದು. ಒಂದು ಅದಕ್ಕಿಂತ ಸ್ವಲ್ಪ ದೊಡ್ಡದು 2, ಆಮೇಲೆ 3, ಆಮೇಲೆ 4, ಆಮೇಲೆ 5, ಆಮೇಲೆ 6 ಅಂದ್ರೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಬರೆಯೋದಕ್ಕೆ ಏನಂತೀವಿ ನಾವು ಆರೋಹಣ ಅಥವಾ ಏರಿಕೆ ಕ್ರಮ ಅಂತ ಹೇಳಿವಿ. ಅವ್ರು ಆರೋಹಣದಲ್ಲಿ ಬರೆಯಿರಿ ಅಂತ ಅಷ್ಟೇ ಹೇಳಾರ್ದ ಏನ್ ಹೇಳಾರ, 3ನೇ ಸ್ಥಾನದಲ್ಲಿ ಬರುವ ಸಂಖ್ಯೆ ಯಾವ್ದು ಅಂತ ಕೇಳಾರ. ಕೊಟ್ಟಿರುವ ಸಂಖ್ಯೆನ ಏನ್ ಮಾಡ್ಕೋಬೇಕು, ಫಸ್ಟ್ ನಾವು ಆರೋಹಣ ಅಂದ್ರೆ ಏರಿಕೆ ಕ್ರಮದಲ್ಲಿ ಬರ್ಕೋರಿ. 67, 38, 60, 63, 71 ಈ ಸಂಖ್ಯೆಗಳನ್ನ ನಾವು ಫಸ್ಟ್ ಏನ್ ಮಾಡಮ್ರಿ, ನಾವಿಲ್ಲಿ ಏರಿಕೆ ಕ್ರಮದಲ್ಲಿ ಬರ್ಕೊಳಮ್ರಿ. ಇವುಗಳಲ್ಲಿ ಅತಿ ಚಿಕ್ಕ ಸಂಖ್ಯೆ, ನಾನು ಇವಾಗ ಹೇಳಿದೆ ಆರೋಹಣ ಅಂದ್ರೇನು, ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಬರ್ಕೋಬೇಕು. ಇದರಲ್ಲಿ ಚಿಕ್ಕ ಸಂಖ್ಯೆ ಬಂದ್ಬಿಟ್ಟು 38, ಅದಕ್ಕಿಂತ ಸ್ವಲ್ಪ ದೊಡ್ಡದು 60, ಆಮೇಲೆ 63, ಅದಾದ್ಮೇಲೆ 67, ಲಾಸ್ಟ್ಗೆ 71 ಬರುತ್ತೆ. ಅವ್ರು ಕೊಟ್ಟಿರೋ ಸಂಖ್ಯೆನ ನಾವೇನ್ ಮಾಡ್ಕೊಂಡ್ವಿ, ಆರೋಹಣ ಕ್ರಮದಲ್ಲಿ ಬರ್ಕೊಂಡ್ವಿ. 3ನೇ ಸ್ಥಾನದಲ್ಲಿ ಬರುವ ಸಂಖ್ಯೆ ಯಾವ್ದಂತ ಕೇಳಾರ. ಇದು 1ನೇ ಸ್ಥಾನ, ಇದು 2, ಇದು 3 ಅಂದ್ರೆ 3ನೇ ಸ್ಥಾನದಲ್ಲಿ ಬರುವ ಸಂಖ್ಯೆ ಯಾವ್ದಂದ್ರೆ 63 ಆಪ್ಷನ್ ಡಿ. 985 ಅನ್ನು 8ರಿಂದ ಗುಣಿಸಿದಾಗ ಉತ್ತರವು ಕೆಳಗೆ ಕೊಟ್ಟಿರುವ ಯಾವ ಆಯ್ಕೆಗೆ ಸಮವಾಗಿರುತ್ತದೆ ಅಂತ ಕೇಳಾರ. ಇಲ್ಲಿ ನೋಡ್ರಿ, 985 ಏನ್ ಮಾಡಬೇಕು ನಾವು 8ರಿಂದ ಗುಣಾಕಾರ ಮಾಡ್ಕೋಬೇಕು. 985 ಇಂಟು 8 ಮಾಡ್ಕೋರಿ. 8 5 40, 8 8 64 ಪ್ಲಸ್ 4 ಅಂದ್ರೆ 68 ಆಯ್ತು. 8 9 72 ಪ್ಲಸ್ 6 ಅಂದ್ರೆ 78 ಆಯ್ತು. 985ರಿಂದ ಇಂಟು 5 ಮಾಡಿದ್ರೆ ನಮ್ಗೆ ಎಷ್ಟು ಬಂತಿಲ್ಲಿ 7880. ಓಕೆ, ಅವ್ರ ಏನ್ ಮಾಡ್ಯಾರ, ಈ 7880ನ ಸಾಮಾನ್ಯ ರೂಪ ಅಂದ್ರೆ ವಿಸ್ತರಿಸಿ ಬರೆದಾರ. ಇಲ್ಲಿ ನೋಡ್ರಿ, 0 ಬಂದ್ಬಿಟ್ಟು ಬಿಡಿ ಜಾಗದಲ್ಲಿ ಐತೆ, 8 ಬಂದ್ಬಿಟ್ಟು 10 ಜಾಗ ಅಂದ್ರೆ 8 ಇಂಟು 10 ಅಂದ್ರೆ 80 ಆಯ್ತು. 0 ಇಂಟು 1 ಅಂದ್ರೆ 0 ಆಯ್ತು. ನೆಕ್ಸ್ಟ್ ಅದೇ ತರ 8 ಯಾವ ಸ್ಥಾನದಲ್ಲಿ ಐತೆ ಅಂದ್ರೆ 8 ಇಂಟು 100ರ ಸ್ಥಾನದಲ್ಲಿ ಐತೆ. 8 ಇಂಟು 100 ಇಸ್ ಈಕ್ವಲ್ ಟು 800. 7 ಬಂದ್ಬಿಟ್ಟು 1000 ಸ್ಥಾನದಲ್ಲಿ ಐತೆ. 7 ಇಂಟು 1000 ಅಂದ್ರೆ ಎಷ್ಟಾಯ್ತು ಇಲ್ಲಿ 7000. ಇದನ್ನ ಯಾವ ತರ ಬರ್ಕೋಬಹುದು ನಾವ್ ಅಂದ್ರೆ ಇಲ್ಲಿ ಸಾಮಾನ್ಯ ರೂಪದಲ್ಲಿ 7000 ಪ್ಲಸ್ 800
ಪ್ಲಸ್ 80 ಪ್ಲಸ್ 0 0 ಅಂದ್ರೆ 985 8ರಿಂದ ಗುಣಿಸಿದಾಗ ಬರುವ ಉತ್ತರ ಎಷ್ಟಂದ್ರೆ 7000 ಪ್ಲಸ್ 800 ಪ್ಲಸ್ 80 ಪ್ಲಸ್ 0 ಅದು 7880 ಬರುತ್ತೆ. ಅದನ್ನ ನಾವೇನ್ ಮಾಡಿವಿ, ಈ ತರ ವಿಸ್ತರಿಸಿ ಬರ್ದಿವಿ. ಆಪ್ಷನ್ ಡಿ ಆಗುತ್ತಾ. 7000 ಪ್ಲಸ್ 800 ಪ್ಲಸ್ 80 ಪ್ಲಸ್ ಇಲ್ಲಿ 0 ಕೊಟ್ಟಿಲ್ಲ, ಪ್ಲಸ್ 0 ಕೊಟ್ಟರು ಬರುತ್ತಾ, ಕೊಟ್ಟಿಲ್ಲ ಅಂದ್ರೂ ಬರುತ್ತಾ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್. ಸೆಪ್ಟೆಂಬರ್ ತಿಂಗಳಲ್ಲಿ 30 ದಿನಗಳಿವೆ, ಹಾಗಾದರೆ ಆ ತಿಂಗಳಲ್ಲಿ ಎಷ್ಟು ಗಂಟೆ ಇರುತ್ತದೆ ಅಂತ ಕೇಳಾರ. ಸೆಪ್ಟೆಂಬರ್ ತಿಂಗಳಲ್ಲಿ ಎಷ್ಟು ದಿನಗಳಂತ ಕೊಟ್ಟಾರ ಅವರು, 30 ದಿನಗಳು. ಒಂದು ದಿನಕ್ಕೆ ಎಷ್ಟು ಗಂಟೆ ಇರುತ್ತಾ, 24 ಗಂಟೆ ಇರುತ್ತಾ. ಒಂದು ದಿನಕ್ಕೆ 24 ಗಂಟೆ ಆದ್ರೆ 30 ದಿನಕ್ಕೆ ಎಷ್ಟು ಗಂಟೆ ಅನ್ನೋದು ಕ್ವಶನ್. ಇಲ್ಲಿ ಇಂಟು ಮಾಡ್ರಿ. 30 ದಿನಗಳು ಇಂಟು ಒಂದು ದಿನಕ್ಕೆ ಎಷ್ಟು ಗಂಟೆ ಅಂತ ನಾನು 24 ಗಂಟೆ. 4 ಇಂಟು 0 ಅಂದ್ರೆ 0 ಬಂತು, 4 3 12 ಪ್ಲಸ್ 2 ಇಂಟು 0 2 2 3 6 ಎಷ್ಟು ಬಂತಿಲ್ಲಿ, 720 ಗಂಟೆ. ಅಂದ್ರೆ 30 ದಿನಗಳಿಗೆ ನಮ್ಗೆ ಎಷ್ಟು ಗಂಟೆ ಇರುತ್ತಾ ಇಲ್ಲಿ, 720 ಗಂಟೆ. ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್. ಎಡಿಷನ್ ಪದದಲ್ಲಿ ಡಿ ಎಂಬ ಅಕ್ಷರವು ಭಿನ್ನರಾಶಿಯ ಯಾವ ಭಾಗವನ್ನು ಪ್ರತಿನಿಧಿಸುತ್ತದೆ ಅಂತ ಕೇಳಾರ. ಇಲ್ಲಿ ನೋಡ್ರಿ, ಅವ್ರು ಏನ್ ಕೊಟ್ಟಾರ, ಎಡಿಷನ್ ಅಂತ ಹೇಳಿ ಒಂದು ವರ್ಡ್ ಕೊಟ್ಟಾರ. ಈ ವರ್ಡ್ ನ ಎದುರಲ್ಲಿ ಬರಿ ಡಿ ಎಂಬ ಅಕ್ಷರವು ಭಿನ್ನರಾಶಿಯ ಯಾವ ಭಾಗವನ್ನು ಪ್ರತಿನಿಧಿಸುತ್ತದೆ ಅಂತ ಹೇಳಾರಲ್ಲ. ಫಸ್ಟ್ ಬರ್ಕೋರಿ ನೀವು, ಎಡಿಷನ್ ಅಂತ ಬರೀರಿ. ಈ ಎಡಿಷನ್ ಅಲ್ಲಿ ಡಿ ಎಂಬ ಅಕ್ಷರವು ಭಿನ್ನರಾಶಿಯ ಯಾವ ಭಾಗವನ್ನು ಸೂಚಿಸುತ್ತದೆ ಅಂದಾಗ ಟೋಟಲ್ ಎಷ್ಟಿದಾವ ಅಕ್ಷರಗಳು, 1 2 3 4 5 6 7 8 ಒಟ್ಟು ಅಕ್ಷರಗಳು ಎಷ್ಟಿದಾವ, 8 ಇದಾವ. ಅದರಲ್ಲಿ ಡಿ ಎಂಬ ಎಷ್ಟಿದಾವ, 2 ಇದಾವ. ಒಟ್ಟನ್ನ ನಾವು ಯಾವಾಗ್ಲೂ ಎಲ್ಲಿ ಬರ್ಕೋಬೇಕು, ಛೇದದಲ್ಲಿ ಬರ್ಕೋಬೇಕು. ಡಿ ಎಂಬ ಅಕ್ಷರಗಳು 2 ಇದಾವ. ಎಷ್ಟಾಯ್ತು ಇವಾಗ, 2/8. ಇಲ್ಲಿ ಅವ್ರು 2/8 ಅಂತ ಆಪ್ಷನ್ ಕೊಟ್ಟಿಲ್ಲ, 2/7 ಅಂತ ಕೊಟ್ಟಾರ. ನಾವ್ ಇದನ್ನ ಏನ್ ಮಾಡ್ಕೊಳಮ್ರಿ, ಕಡ್ತಾ ಹೊಡ್ಕೊಳಮ್ರಿ. 2 1 2 4 1/4. ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್. ಕೆಳಗಿನವುಗಳಲ್ಲಿ ಕನಿಷ್ಠ ಸಂಖ್ಯೆಯನ್ನು ಗುರುತಿಸಿರಿ ಅಂತೇಳಿ ಇಲ್ಲೊಂದು ಕೆಲವೊಂದು ಸಂಖ್ಯೆ ಕೊಟ್ಟು ಗುಣಾಕಾರ ಮತ್ತೆ ಸಂಕಲನ, ವ್ಯವಕಲನ ಮತ್ತು ಭಾಗಾಕಾರ ಕೊಟ್ಟರ. ಫಸ್ಟ್ ಕನಿಷ್ಠ ಅಂದ್ರೆ ಏನು, ಚಿಕ್ಕ ಸಂಖ್ಯೆಗೆ ಏನಂತೀವಿ ನಾವು, ಕನಿಷ್ಠ ಅಂತೀವಿ. ದೊಡ್ಡ ಸಂಖ್ಯೆಗೆ ಗರಿಷ್ಠ ಅಂತೀವಿ. ಇಲ್ಲಿ ನೋಡ್ರಿ, 95 ಇಂಟು 5 ಮಾಡಿದ್ರೆ ಎಷ್ಟು ಬರುತ್ತಂದ್ರೆ 95ರಿಂದ 5ನ ಭಾಗಿಸ್ರಿ, 5 ಗುಣಿಸ್ರಿ, 5 25, 5 9 45 ಪ್ಲಸ್ 2 ಅಂದ್ರೆ 47 ಆಯ್ತು. 95 ಇಂಟು 5 ಉತ್ತರ ಎಷ್ಟು ಬಂತು, 475. ಅವ್ರೇನ್ ಕೇಳಾರ, ಕನಿಷ್ಠ ಸಂಖ್ಯೆ. ಕನಿಷ್ಠ ಅಂದ್ರೆ ಏನು, ಚಿಕ್ಕ ಸಂಖ್ಯೆ. ನೆಕ್ಸ್ಟ್ ಆಪ್ಷನ್ ಬಿ ಅಲ್ಲಿ ಏನೈತೆ, 95 ಪ್ಲಸ್ 5 ಅಂತ ಕೊಟ್ರ ಎಷ್ಟಾಯ್ತು, ಇದು 100 ಆಯ್ತು. ಆಪ್ಷನ್ ಸಿ ನೋಡ್ರಿ, 9 ಮೈನಸ್ 5 ಅಂತ ಐತೆ, ಇದು ಎಷ್ಟಾಯ್ತು, 4 ಬರುತ್ತಾ ಉತ್ತರ. ನೆಕ್ಸ್ಟ್ 95 ಡಿವೈಡೆಡ್ ಬೈ 5 ಅಂತ ಕೊಟ್ರ 95ನ 5ರಿಂದ ಭಾಗಾಕಾರ ಮಾಡ್ಕೋಬೇಕು. 5 1 5 5 1 5 5 9 45 ಇದು ಉತ್ತರ ಬಂದ್ಬಿಟ್ಟು 19 ಬರುತ್ತಾ. ಈ ಕೊಟ್ಟಿರುವ ಆಪ್ಷನ್ ಗಳಲ್ಲಿ ಕನಿಷ್ಠ ಸಂಖ್ಯೆಯನ್ನು ಹೊಂದಿರುವುದು ಯಾವ್ದಂದ್ರೆ 9 ಮೈನಸ್ 5 ಅಂದ್ರೆ ಉತ್ತರ 4 ಬಂತ. ಇವಿಷ್ಟರಲ್ಲಿ ಚಿಕ್ಕ ಸಂಖ್ಯೆ ಯಾವ್ದಿಲ್ಲಿ, 4. ಕನಿಷ್ಠಕ್ಕೆ ಏನಂತೀವಿ ನಾವು, ಚಿಕ್ಕ ಸಂಖ್ಯೆ ಅಂತೀವಿ. ಆಪ್ಷನ್ ಸಿ 9 ಮೈನಸ್ 5. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಒಂದು ಸರ ಮಾಡಲು 106 ಮಣಿಗಳು ಬಳಸಲಾಗುತ್ತದೆ. 9 ಸರಗಳನ್ನು ಮಾಡಲು ಎಷ್ಟು ಮಣಿಗಳನ್ನು ಯೂಸ್ ಮಾಡ್ತಾರ ಅಂತೇಳಿ ಕ್ವಶನ್ ಕೇಳಾರ. ಒಂದು ಸರದ್ ಬಂದ್ಬಿಟ್ಟು ಎಷ್ಟು, 106 ಮಣಿ ಆದ್ರೆ 9 ಸರ ಮಾಡಲು ಎಷ್ಟು ಬೇಕು ಅಂತೇಳಿ ಇಲ್ಲಿ ಏನ್ ಮಾಡ್ಕೋಬೇಕು ನಾವು, ಇಂಟು ಮಾಡ್ಕೋಬೇಕು. ಇಲ್ಲ ಏಕಮಾನ ಪದ್ಧತಿ ಮಾಡಿದ್ರು ಬರುತ್ತಾ. ನೆಕ್ಸ್ಟ್ ನೋಡ್ರಿ, ಒಂದು ಸರಕ್ಕೆ ಎಷ್ಟಂದ್ರೆ 106 ಮಣಿ ಆದ್ರೆ 9 ಸರಕ್ಕ ಎಷ್ಟು ಮಣಿ ಅನ್ನೋದು ಕ್ವಶನ್. ಇಲ್ಲಿ ಏಕಮಾನ ಪದ್ಧತಿ ಆದ್ರೂ ಮಾಡ್ಕೋರಿ, ಇಲ್ಲ ಡೈರೆಕ್ಟ್ ಇಂಟು ಆದ್ರೂ ಮಾಡ್ಕೋರಿ. ಫಸ್ಟ್ ನೋಡ್ರಿ, 106 ಇಂಟು 9
ಡಿವೈಡೆಡ್ ಬೈ 1 ಬರ್ಕೋರಿ. ಇವಾಗ 106ರಿಂದ 9ನ ಇಂಟು ಮಾಡ್ಕೋರಿ. 106 ಇಂಟು 9 ಅಂದ್ರೆ 9 54. 9 ಇಂಟು 0 ಅಂದ್ರೆ 0 ಬರುತ್ತಾ. ಮೇಲೆ ಕ್ಯಾರಿ 5 ಐತಲ್ಲ 5 ಬರ್ಕೋರಿ. 9 ಒಂದ್ಲೆ 9 ಅಂದ್ರೆ 954 ಮಣಿಗಳು ಬೇಕು. ಒಂದು ಸರ ಮಾಡಲು 106 ಮಣಿ ಬೇಕಾದ್ರೆ 9 ಸರಕ್ಕ ನಮ್ಗೆ ಎಷ್ಟು ಬೇಕಂದ್ರೆ 954 ಅಂದ್ರೆ ಆಪ್ಷನ್ ಸಿ. ಇವತ್ತಿಗೆ ಇಷ್ಟು ಸಾಕು. ಇನ್ನು ನೆಕ್ಸ್ಟ್ ಕ್ವಶನ್ಸ್ ನೆಕ್ಸ್ಟ್ ವಿಡಿಯೋಲಿ ಡಿಸ್ಕಸ್ ಮಾಡೋಣ.